ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಕಲ ಕನ್ನಡ ಜನತೆಗೆ ಶ್ರೀ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಮಹಾಶಿವರಾತ್ರಿಯ ಆ ಪರಮಶಿವನ ಅನುಗ್ರಹ ಇರಲಿ. ಆ ಪರಮಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸೌಖ್ಯ ಸಂತೋಷಗಳನ್ನ ಪಡೆಯಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮುಂದಿನದಾಗಿ ಈ ಮಹಾಶಿವರಾತ್ರಿ ಶ್ರೀ ಪಾರ್ವತಿ ಪರಮೇಶ್ವರ ಕಲ್ಯಾಣವು ನಡೆಯುವಂತಹ, ಲಿಂಗೋದ್ಭವ ಆಗಿರುವಂತಹ, ಈ ಮಹತ್ವದ ದಿನ ಆಗಿರುವಂತಹ ಈ ಮಾಘ ಶುದ್ಧ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ದಶಿ ದಿನದಂದು ನಾವು ಆ ಪರಮೇಶ್ವರನನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಅರ್ಚನೆಯಿಂದ, ಸೇವೆಯಿಂದ, ನಾಮಸ್ಮರಣದಿಂದ ನಾವು ಈ ದಿನ ಬಹಳ ನಿಷ್ಠೆಯಿಂದ ತ್ರಿಕರಣ ಶುದ್ಧಿಯಾಗಿ ನಾವು ಶಿವನನ್ನ ಪೂಜೆ ಮಾಡ್ತಾ ಇರ್ತೇವೆ. ಅದರಲ್ಲಿಯೂ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರು, ಕೆಲವು ರಾಶಿಗಳು ಶನಿಕಂಟಕದಿಂದ ತುಂಬಾ ನೋವು ಮತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅಂತಹ ಜಾತಕರಿಗೆ ಈ ಮಹಾಶಿವರಾತ್ರಿಯಂದು ಈ ವಿಧವಾಗಿ ಈ ರೀತಿ ನೀವು ಪರಮಶಿವನನ್ನ ಪೂಜಿಸಿದರೆ ಇಲ್ಲಿ ಅತ್ಯಂತ ಶುಭವಾದ ಘಟನೆಗಳು ಮತ್ತು ಅದೃಷ್ಟವು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಸಾಡೆ ಸಾತಿನ ಸಮಸ್ಯೆ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ, 3ನೇ ಹಂತಕ್ಕೆ ತಲುಪ್ತಾ ಇದೆ. ಕಳೆದ 5.5 ವರ್ಷಗಳಿಂದ ಕುಂಭರಾಶಿಯವರು ಜನ್ಮರಾಶಿಯಾದಂತಹ ಶನಿ ಪ್ರಭಾವದಿಂದ ಸಾಕಷ್ಟು ಸಮಸ್ಯೆಗಳನ್ನ ನೋಡಿದ್ದಾರೆ. ಅಂತಹ ಕುಂಭರಾಶಿಯವರಿಗೆ ಈ ವರ್ಷ ಮಾರ್ಚ್ 29ರಂದು ಶನಿ ಬದಲಾವಣೆ ಆಗ್ತಾ ಇದ್ದಾನೆ. ಮೀನರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾ ಮತ್ತು ಮೀನರಾಶಿಯನ್ನ ಜನ್ಮರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದ ಈ ಕಳೆದಂತಹ ಇಂದಿನ 5.5 ವರ್ಷಗಳ ಕಾಲಗಳಿಂದ ಇವರಿಗೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ಕೌಟುಂಬಿಕ ವ್ಯವಹಾರಗಳಲ್ಲಿ ಮತ್ತು ಜವಾಬ್ದಾರಿಗಳಲ್ಲಿ ತುಂಬಾ ಆತಂಕಗಳು. ಅಂದರೆ ಅವರಿಗೆ ಶಕ್ತಿಗೆ ಮೀರಿ ಜವಾಬ್ದಾರಿಗಳನ್ನ ನಿಭಾಯಿಸುತ್ತಾ ಕಷ್ಟ ನಷ್ಟಗಳನ್ನು ನೋಡುತ್ತಾ ಕುಂಭರಾಶಿಯವರು ಸಾಕಷ್ಟು ಸಂಕಟದಲ್ಲಿ ಸಿಗಾಕೊಂಡಿದ್ದಾರೆ. ಆದರೆ ಈ ಮಾರ್ಚ್ 29ರ ನಂತರ ಕುಂಭರಾಶಿಯವರಿಗೆ ಶನಿ ಬದಲಾವಣೆ ಆಗಿರುವಂತಹ ಕಾರಣದಿಂದ ಇವರಿಗೆ ಏನಾಗ್ತಾ ಇದೆ, ಇಷ್ಟಕ್ಕೆ ಮುಂಚೆ ಯಾವ ತರ ಇದ್ರು, ರೆಸ್ಟೇ ಇರಲಿಲ್ಲ. ಇವರಿಗೆ ವಿಶ್ರಾಂತಿ ತಗೊಳ್ಳೋಣ ಅಂದ್ರೆ ಆ ರೀತಿ ಇರಲಿಲ್ಲ. ಮನಸ್ಸಿನಲ್ಲಿ ಏನೋ ಚಿಂತೆ, ಮನಸ್ಸಿನಲ್ಲಿ ಯಾವುದೋ ಒಂಥರ ಆತಂಕ, ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಕೆಲವು ಆಲೋಚನೆಗಳು, ನೆಗೆಟಿವ್ ವೈಬ್ರೇಷನ್ಸ್ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದರು ಕುಂಭರಾಶಿಯವರು. ಇನ್ನ ಇವರು ಮಾಡುವಂತಹ ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಕೃಷಿ ಕೆಲಸವನ್ನು ಮಾಡಿದ್ರು ಸರಿಯಾಗಿ ಸಿಗ್ಬೇಕಾಗಿರುವಂತಹ ಒಂದು ಐಡೆಂಟಿಟಿ ಆಗಿರಲಿ, ಒಂದು ರಿಕಗ್ನೈಸೇಷನ್ ಆಗಿರಲಿ, ಈ ಕುಂಭರಾಶಿಯವರಿಗೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ಉದ್ಯೋಗಸ್ಥರಿಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಲಿಂದ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಆದರೆ ಅವರಿಗೆ ಸಿಗ್ಬೇಕಾಗಿರುವಂತಹ ಪ್ರಮೋಷನ್ಗಳಾಗಿರಲಿ, ಇನ್ಕ್ರಿಮೆಂಟ್ಗಳಾಗಿರಲಿ, ಬೋನಸ್ಗಳಾಗಿರಲಿ ಈ ಪಡೆಯೋದ್ರಲ್ಲಿ ತುಂಬಾ ಅವಾಂತರಗಳು, ತುಂಬಾ ವಿಳಂಬವನ್ನ ನೋಡ್ತಾ ಇದ್ರು. ಈ ರೀತಿ ಕಾರಣಗಳಿಂದ, ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಕುಂಭರಾಶಿಯವರು ಈ ಮಹಾಶಿವರಾತ್ರಿ ಪರ್ವ ದಿನದಂದು ಶಿವರಿಗೆ ನಿಮ್ಮ ಗೋತ್ರ ನಾಮಗಳ ಮುಖಾಂತರ ಆ ಪರಮೇಶ್ವರನ ಮುಂದೆ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಂಡು ಶಿವಾರ್ಚನೆ ಮಾಡಿಸ್ಬೇಕಾಗಿರುತ್ತೆ, ಅರ್ಚನೆ ಮಾಡ್ಬೇಕಾಗಿರುತ್ತೆ, ಆ ಶಿವನನ್ನ ದರ್ಶನ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಕಾರಣದಿಂದ ಸಾಕಷ್ಟು ನಿಮಗೆ ಈ ಶನಿ ಕೊಡುವಂತಹ ಈ ದೋಷ ಏನಿದೆಯೋ, ಈ ಶನಿ ಪ್ರಭಾವದಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಒಂದು ಮಟ್ಟಿಗೆ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇನ್ನ ಅದೇ ಅಷ್ಟೇ ಅಲ್ಲ, ಬೇರೆ ವಿಷಯಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಉಪಶಮನ ಆಗ್ತಾ ಇದೆ, ನಿಮಗೆ ನಿವಾರಣೆ ಆಗ್ತಾ ಇದೆ, ನಿಮಗೆ ಸೊಲ್ಯೂಷನ್ ಸಿಗುವಂತಹ ಒಂದು ದಾರಿ
ನಿಮಗೆ ಹುಡುಕುತ್ತಾ ಬರುತ್ತೆ. ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಮತ್ತು ನಿಮ್ಮ ಪರಿವಾರವನ್ನ ಆನಂದವಾಗಿ ಉದ್ಯೋಗದಲ್ಲಾಗಿರಲಿ, ವೃತ್ತಿ ವ್ಯವಹಾರಗಳಲ್ಲಾಗಿರಲಿ, ನೀವು ಸಾಕಷ್ಟು ಯಶಸ್ಸನ್ನ ಈ ರೀತಿ ಶಿವನ ದರ್ಶನ ಮತ್ತು ಶಿವಾರಾಧನೆ, ಶಿವನಿಗೆ ಅರ್ಚನೆ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂತಹ ಶುಭ ಫಲಗಳು ಸಿಗುತ್ತೆ. ಮತ್ತೆ ಹಣಕಾಸಿನ ವ್ಯವಹಾರಗಳಲ್ಲಿ ಆದಾಯವೂ ಹೆಚ್ಚಳವಾಗುತ್ತೆ ಮತ್ತು ಆದಾಯವು ಗಳಿಸುವಂತಹ ಮಾರ್ಗಗಳು ಹೆಚ್ಚು ಆಗುತ್ತೆ ಅಂತ ಹೇಳುತ್ತಾ, ಕುಂಭರಾಶಿಯವರು ತಪ್ಪದೆ ಈ ಮಹಾಶಿವರಾತ್ರಿಯಂದು ನಿಷ್ಠೆಯಿಂದ ಪರಮೇಶ್ವರನನ್ನ ಆ ಪಂಚಾಕ್ಷರಿ ಮಂತ್ರವನ್ನ ಧ್ಯಾನಿಸುತ್ತಾ ಸ್ಮರಿಸುತ್ತಾ ನಿಮಗೆ ಆರೋಗ್ಯ ಸಹಕಾರ ಮಾಡಿದ್ದರಲ್ಲೇ ಜಾಗರಣೆ, ಉಪವಾಸ ಮತ್ತು ದೇವರ ಸೇವೆ, ದೇವಾಲಯದ ಕಡೆ ಹೋಗಿ ಅಲ್ಲಿ ನಿಮ್ ಕೈಲಾದಷ್ಟು ಸೇವೆ ಮಾಡ್ಕೊಳ್ಳಿ, ಉತ್ತಮ ಫಲಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.